ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದನಿ ವ್ಲಾಗ್ಸ್. ಬೆಂಗಳೂರು ವೆದರ್ನ ಯಾರೂ ಪ್ರಿಡಿಕ್ಟ್ ಮಾಡೋಕೆ ಆಗಲ್ಲ. ಈವ್ನಿಂಗ್ ಅಂತೂ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅದಕ್ಕೋಸ್ಕರ ಪೇಪರ್ ಅವಲಕ್ಕಿ ಚೂಡ ಅಥವಾ ಪೇಪರ್ ಅವಲಕ್ಕಿ ಒಗ್ಗರಣೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ನಾನು ಈ ಅವಲಕ್ಕಿ ರೆಸಿಪಿ ಮಾಡೋದಕ್ಕೆ ಅರ್ಧ kg ಪೇಪರ್ ಅವಲಕ್ಕಿ ತಗೊಂಡು ಅವಲಕ್ಕಿನ ಕ್ಲೀನ್ ಮಾಡ್ಕೋಬೇಕು. ಒಂದು ಜರಡಿಯಲ್ಲಿ ಜರಡಿ ಆಡ್ಕೊಂಡ್ರೆ ಪೇಪರ್ ಅವಲಕ್ಕಿಲಿರುವಂತ ಪುಡಿ ಎಲ್ಲಾನು ಕೂಡ ಫಿಲ್ಟರ್ ಆಗುತ್ತೆ. ಅವಲಕ್ಕಿನ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಬಿಸಿಲಿದ್ರೆ ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೊಳ್ಳಿ, ಅಥವಾ ಇಲ್ಲಾಂದ್ರೆ ಹೀಗೆ ಒಂದು ದಪ್ಪ ತಳ ಇರೋ ಪಾತ್ರೆ ತಗೊಂಡು ಅದರಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ದಟ್ ನಿಮ್ಗೆ ಅವಲಕ್ಕಿಲಿರೋ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಮತ್ತು ಅವಲಕ್ಕಿಲಿರೋ ತೇವಾಂಶ ಎಲ್ಲ ತೆಗ್ದಿರೋದ್ರಿಂದ ನೀವು ಜಾಸ್ತಿ ದಿನ ಅವಲಕ್ಕಿ ಚೂಡನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಅವಲಕ್ಕಿನ ಸ್ವಲ್ಪ ಬಿಸಿ ಮಾಡಿದ್ಮೇಲೆ ಅದನ್ನ ತಣ್ಣಗಾಗೋದಿಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇನ್ನೊಂದು ಪ್ಯಾನ್ಗೆ ಎಣ್ಣೆ ಹಾಕೊಂಡು ಅದಕ್ಕೆ ಕಡಲೆ ಬೀಜ ಹಾಕಿ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಡಲೆ ಬೀಜನ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿರೋ ಕಡಲೆ ಬೀಜನ ಅವಲಕ್ಕಿ ಹುರಿದು ಇಟ್ಟಿರ್ತೀರಲ್ವಾ ಅದ್ರ ಜೊತೆನೇನೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು 1 ಕಪ್ ಆಗುವಷ್ಟು ಹುರಿಗಡ್ಲೆ ತಗೊಂಡಿದ್ದೀನಿ. ಹುರ್ಗಡ್ಲೆನೂ ಕೂಡ ಎಣ್ಣೆಗೆ ಹಾಕಿ ಮೀಡಿಯಂ ಟು ಲೋ ಫ್ಲೇಮ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಜರಡಿಗೆ ಹಾಕಿ ಸೋಸ್ಕೊಂಡು ಎಣ್ಣೆ ಎಲ್ಲ ತೆಗೆದು ಅವಲಕ್ಕಿ ಕಡಲೆ ಬೀಜ ಎಲ್ಲ ಹಾಕಿದ್ವಲ್ಲ ಸೇಮ್ ಪಾತ್ರೆಗೇನೆ ಹುರ್ಗಡ್ಲೆನೂ ಕೂಡ ಫ್ರೈ ಮಾಡಿ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅಷ್ಟರಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಕಪ್ ಆಗುವಷ್ಟು ಒಣ ಕೊಬ್ಬರಿನೂ ಕೂಡ ಎಣ್ಣೆಗೆ ಹಾಕಿ ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಕೂಡ ಫ್ರೈ ಮಾಡ್ಕೋಬೇಕು. ಒಣ ಕೊಬ್ಬರಿ ರೋಸ್ಟ್ ಮಾಡಬೇಕಾದ್ರೆ ಮೀಡಿಯಂ ಟು ಲೋ ಫ್ಲೇಮೇ ಇಟ್ಕೊಳ್ಳಿ. ನೀವು ಹೈ ಫ್ಲೇಮ್ ಇಟ್ಕೊಂಡ್ರೆ ಕೊಬ್ಬರಿ ಸೀದೋಗುತ್ತೆ, ಬಟ್ ಕೊಬ್ಬರಿ ಫ್ಲೇವರ್ ಬಿಟ್ಟಿರಲ್ಲ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಮೀಡಿಯಂ ಟು ಲೋ ಫ್ಲೇಮ್ ಇಟ್ಕೊಂಡ್ರೆ ಕೊಬ್ಬರಿ ಹದವಾಗಿ ಬಂದಿರುತ್ತೆ, ನಿಮಗೆ ತಿನ್ಬೇಕಾದ್ರೂ ಆ ಕ್ರಿಸ್ಪಿನೆಸ್ ಫೀಲ್ ಆಗುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ ತಗೊಂಡಿದ್ದೀನಿ. ನೀವು ಅಡಿಷನಲ್ ಆಗಿ ಬಾದಾಮಿ, ಪಿಸ್ತಾ, ಮಖಾನ ಈ ತರ ಡ್ರೈ ಫ್ರೂಟ್ಸ್ ಕೂಡ ನಿಮ್ಗೆ ಯಾವುದು ಅವೈಲಬಲ್ ಇರುತ್ತೆ ಅದನ್ನ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬಹುದು. ಡ್ರೈ ಫ್ರೂಟ್ಸ್ ಯಾವುದು ಸಿಕ್ಕಿಲ್ಲ ಅಂತ ಅಂದ್ರೂ ಕೂಡ ನೀವು ಸ್ಕಿಪ್ ಮಾಡ್ಕೋಬಹುದು. ಬಟ್ ನಾನು ಅಟ್ಲೀಸ್ಟ್ ಗೋಡಂಬಿ ದ್ರಾಕ್ಷಿನ ಹಾಕೊಳ್ಳಿ ಅಂತ ರೆಫರ್ ಮಾಡ್ತೀನಿ. ಸೊ ದಟ್ ನಿಮಗೆ ತಿನ್ಬೇಕಾದ್ರೆ ಆ ರಿಚ್ನೆಸ್ ಫೀಲ್ ಆಗುತ್ತೆ. ದ್ರಾಕ್ಷಿ ಸ್ವೀಟ್ ಇರೋದ್ರಿಂದ ಸ್ವೀಟು ಖಾರ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಎಲ್ಲ ಐಟಮ್ಸ್ನು ಕೂಡ ಫ್ರೈ ಮಾಡಾದ್ಮೇಲೆ ಲಾಸ್ಟ್ ನಾನಿಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆನ ನೀವು ಏನು ಐಟಮ್ಸ್ ಎಲ್ಲ ಫ್ರೈ ಮಾಡಿ ಇಟ್ಟಿರ್ತೀರಲ್ವಾ ಅದೇ ಎಣ್ಣೆಗೂ ಕೂಡ ಒಗ್ಗರಣೆ ಕೊಡ್ಬೋದು. ಬಟ್ ನೀವು ಮೇಕ್ ಶೋರ್ ಎಣ್ಣೆ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಮಾಡಿದ್ದೀರಾ ಅಂತ. ಇಲ್ಲ ನೀವು ಅಷ್ಟು ಎಣ್ಣೆಗೂ ಒಗ್ಗರಣೆ ಕೊಟ್ಟರೆ ಅವಲಕ್ಕಿಲಿ ಜಾಸ್ತಿ ಎಣ್ಣೆ ಅಂಶನೇ ಇರುತ್ತೆ. ಸೊ ಎಣ್ಣೆನ ಆದಷ್ಟು ಕಡಿಮೆ ಯೂಸ್ ಮಾಡಿ. ಒಗ್ಗರಣೆಗೆ ನಾನಿಲ್ಲಿ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಎಣ್ಣೆಗೆ ಸಾಸಿವೆ ಹಾಕಿ ಫ್ರೈ ಮಾಡಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಕರಿಬೇವಿನ ಸೊಪ್ಪು ಹಾಕಿ ಲಾಸ್ಟಲ್ಲಿ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿ ಲಾಸ್ಟಲ್ಲಿ ಏನಕ್ಕೆ ಹಾಕ್ಬೇಕಂತಂದ್ರೆ ಒಣಮೆಣಸಿನ್ಕಾಯಿ ಬೇಗ ಬೆಂದೋಗುತ್ತೆ, ಬೇಗ ಕ್ರಿಸ್ಪಿ ಆಗುತ್ತೆ, ಹಾಗೆ ಸೀದೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀವು ಎಲ್ಲ ಐಟಮ್ಸ್ ಫ್ರೈ ಮಾಡಾದ್ಮೇಲೆ ಲಾಸ್ಟಲ್ಲಿ ಒಣಮೆಣಸಿನ್ಕಾಯಿ ಹಾಕೊಳ್ಳಿ. ಒಗ್ಗರಣೆ ಎಲ್ಲ ಬೆಂದ್ಮೇಲೆ ಅದಕ್ಕೆ ಅರಿಶಿನ ಪುಡಿ, ಅರಿಶಿನ ಕೂಡ ಅಷ್ಟೇ ನೀವು ಜಾಸ್ತಿ ಹಾಕೊಳ್ಬೇಡಿ, ಮೀಡಿಯಮ್ ಆಗಿ ಹಾಕೊಳ್ಳಿ. ಹಾಗೆ ಸಾಲ್ಟ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅರಿಶಿನ ಹಾಕಿ ನೀವು ಒಗ್ಗರಣೆ ಕೊಟ್ಟ ಮೇಲೆ ಆ ಒಗ್ಗರಣೆನ ಅವಲಕ್ಕಿ ಪಾತ್ರೆ ಇರುತ್ತಲ್ವಾ ಅದಕ್ಕೆ ಹಾಕೋಬೇಕು. ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಅವಲಕ್ಕಿನ ಒಂದು ಬಟ್ಲಲ್ಲಿ ಸೆಪ್ರೇಟ್ ಆಗಿ ತೆಗೆದಿಟ್ಟಿರಿ. ಒಗ್ಗರಣೆನ ಅವಲಕ್ಕಿಗೆ ಹಾಕಿದ್ಮೇಲೆ ಪಾತ್ರೆಯಲ್ಲಿ ಮಿಕ್ಕಿರೋ ಎಣ್ಣೆ ಮಸಾಲೆ ಎಲ್ಲ ಇರುತ್ತೆ, ಅದಕ್ಕೆ ನೀವು ಪಾತ್ರೆಯಲ್ಲಿ ಸೆಪ್ರೇಟ್ ಆಗಿ ತೆಗೆದಿಟ್ಟಿರೋ ಅವಲಕ್ಕಿನ ಮಿಕ್ಸ್ ಮಾಡಿ ಅದನ್ನು ಕೂಡ ಅವಲಕ್ಕಿ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬಿಸಿ ಒಗ್ಗರಣೆನ ಹಾಕಿದ್ಮೇಲೆ ಅದಕ್ಕೆ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟು ಮಾಡಿದ್ರೆ ಗರಿ ಗರಿಯಾದ ಅವಲಕ್ಕಿ ಚೂಡ ಅಥವಾ ಪೇಪರ್ ಅವಲಕ್ಕಿ ಒಗ್ಗರಣೆ ಮಸಾಲೆ ರೆಡಿ ಆಗುತ್ತೆ. ಈವ್ನಿಂಗ್ ಸಂಜೆ ಟೈಮ್ ಕಾಫಿ ಜೊತೆ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಅವಲಕ್ಕಿ ಒಗ್ಗರಣೆನ ಒಂದು 8 ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ಮಂತ್ ತನಕ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನೀವೆಲ್ಲಾದರೂ ಟ್ರಿಪ್ ಹೋಗ್ತಿದ್ದೀರಾ ಅಂತ ಅಂದರೂ ಕೂಡ ಈ ಐಟಮ್ನ ತಗೊಂಡೋದ್ರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ.
ಈ ವಿಡಿಯೋ ಕೂಡ ನಿಮ್ಗೆ ಯೂಸ್ ಆಯಿತು ಅಂತ ಅನ್ಕೊಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನಿ ವ್ಲಾಗ್ಸ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್.